ಸೊ ಇಟ್ ವಿಲ್ ಬಿ ಇನ್ ಲೈಕ್ ಲಾಸ್ಟ್ ಸ್ಟೇಜ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ರೀತಿ ಒಂದು ಚರ್ಮದ ಕಂಡೀಷನ್ಸ್ ಬಂದಾಗ ಸೊ ಅವರು ವೈದ್ಯರನ್ನು ಅರ್ಲಿ ಆಗಿ ಕನ್ಸಲ್ಟ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಡಾಕ್ಟರ್, ಡ್ರೈ ಸ್ಕಿನ್ ಬೆಟರ್, ಆಯಿಲಿ ಸ್ಕಿನ್ ಬೆಟರಾ, ಏನು ಹೇಳ್ತೀರಾ? ಸೊ ಈಗ ಡ್ರೈ ಸ್ಕಿನ್ನಿಂದ ಕೆಲವರು ಸಫರ್ ಆಗ್ತಿರ್ತಾರೆ. ಸೊ ಅವರು ಆಯಿಲಿ ಸ್ಕಿನ್ ಅಂತ ಬೆಟರ್ ಅಂತ ಅನ್ಕೊಳ್ತಾರೆ. ಸೊ ಇನ್ನು ಕೆಲವ್ರಿಗೆ ಆಯಿಲಿ ಸ್ಕಿನ್ ದೇ ಆರ್ ಮೋರ್ ಪ್ರೋನ್ ಫಾರ್ ಡಸ್ಟ್ ಆ್ಯಂಡ್ ಮೋರ್ ಆಫ್ ವೈಟ್ ಹೆಡ್ಸ್ ಇರ್ಬೋದು, ಬ್ಲ್ಯಾಕ್ ಹೆಡ್ಸ್ ಇರ್ಬೋದು, ಆ್ಯಂಡ್ ಪಿಂಪಲ್ ಪ್ರೋನ್ ಸ್ಕಿನ್ ಅಂತ ಕೂಡ ಹೇಳ್ಬೋದು. ಬಟ್ ಅವರ ಒಂದು ಟೆಕ್ಸ್ಚರ್ ಮೇಂಟೈನ್ ಆಗ್ತಾ ಇರುತ್ತೆ. ಸೊ ಆದಷ್ಟು ವ್ರಿಂಕಲ್ಸ್ ಬರೋದಿಲ್ಲ. ಬಟ್ ಕೆಲವ್ರಿಗೆ ಏಜ್ ರಿಲೇಟೆಡ್ ಚೇಂಜಸ್ ಆಗೋದ್ರಿಂದ ಲೈಕ್ ಮೋಸ್ಟ್ ಆಫ್ ದಿ ಕೇಸಸಲ್ಲಿ ನಾವು ಫ್ರೆಕಲ್ಸ್ನ ನೋಡ್ಬೋದು, ಅಥವಾ ಮೆಲಾಸ್ಮಾ ಅಂತ ಹೇಳ್ತೀವಿ, ವಿಚ್ ಇಸ್ ಲೈಕ್ ಎ ಬಟರ್ಫ್ಲೈ ರ್ಯಾಷಸ್, ಬಂಗು ಅಂತ ಹೇಳ್ತೀವಿ, ಅಥವಾ ಪಿಗ್ಮೆಂಟೇಷನ್, ಎಸ್ಪೆಷಲಿ ಮೆನೋಪೋಸ್ ಏಜ್ ವಿಮೆನಲ್ಲಿ ನಾವು ನೋಡುವಂಥದ್ದು. ಸೊ ಯಾವಾಗ ಮುಟ್ಟು ನಿಲ್ಲುವ ಸಮಯ ಬರುತ್ತೋ 40+ ಏಜ್ ಗ್ರೂಪ್ ಕಾಣಿಸುವಂಥದ್ದು, ಎಸ್ಪೆಷಲಿ ಫೀಮೇಲ್ಸ್ ಆರ್ ಅಫೆಕ್ಟೆಡ್. ಸೊ ಇನ್ನು ಮೇಲ್ಸಲ್ಲಿ ಕೂಡ ನೋಡ್ತೀವಿ, ಎಸ್ಪೆಷಲಿ ಸನ್ ಎಕ್ಸ್ಪೋಜರ್ ಆದಾಗ ಅಥವಾ ಅವರ ಸ್ಕಿನ್ ಸೆನ್ಸಿಟಿವ್ ಇದ್ದಾಗ ಸೊ ಟ್ಯಾನ್ ಆಗುವಂಥದ್ದು, ಅಥವಾ ಲೈಕನ್ ಪ್ಲಾನಸ್ ಪಿಗ್ಮೆಂಟೇಷನ್ ಅಂತ ಹೇಳುವಂಥದ್ದು, ಸೊ LPP ಅಂತ. ಸೊ ಇನ್ ದಟ್ ಕೇಸ್ ಸೊ ವಿ ನೀಡ್ ಟು ರೂಲ್ ಔಟ್ ದ ಕಾಸ್. ಪಿಗ್ಮೆಂಟೇಷನ್ ಅವ್ರಿಗೆ ಯಾಕಾಗಿದೆ, ಡ್ಯೂ ಟು ಏಜ್ ರಿಲೇಟೆಡ್ ಸ್ಪಾಟ್ಸ್ ಅಥವಾ ಸ್ಕಿನ್ ಟ್ಯಾಕ್ಸ್ ಇರ್ಬೋದು, ವಾಟ್ಸ್ ಇರ್ಬೋದು. ಸೊ ಹಲವಾರು ಸ್ಕಿನ್ ಕಂಡೀಷನ್ಸ್ನ ನೋಡ್ತೀವಿ. ಸೊ ಸಮ್ಟೈಮ್ಸ್ ಇಟ್ ಈಸ್ ಕಾಸ್ಮೆಟಿಕ್ ಪರ್ಪಸ್, ಬಟ್ ಕೆಲವ್ರಿಗೆ ಕಾಳಜಿ ವಹಿಸುವಂಥದ್ದು, ಅಥವಾ ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್ ಅಂತ ಕೂಡ ಹೇಳ್ಬೋದು. ಎಸ್ ಡಾಕ್ಟರ್, ನೀವು ಮಾತಾಡ್ತಾ ಆಗಲೇ ಒಂದು ಶಾಕಿಂಗ್ ವಿಚಾರ ಹೇಳಿದ್ರಿ, ಸ್ಕಿನ್ ಕ್ಯಾನ್ಸರ್ ಅಂತ. ಸೊ ಸ್ಕಿನ್ ಕ್ಯಾನ್ಸರ್ ಬರೋದಕ್ಕೆ ಬಲವಾದಂತಹ ರೀಸನ್ಸ್ ಏನಾದರೂ ಇದ್ರೆ, ಈಗ ಆ್ಯಕ್ನಿ ಬರುತ್ತೆ, ಸೊ ಅದು ಬರುತ್ತೆ ಹೋಗುತ್ತೆ, ಆ್ಯಂಡ್ ವುಮೆನ್ಸಲ್ಲಂತೂ ಮಂತ್ಲಿ ಬರ್ತಾನೆ ಇರುತ್ತೆ. ಸೊ ಕೆಲವೊಬ್ಬರಿಗೆ ಬೇರೆ ಬೇರೆ ಸ್ಕಿನ್ ಪ್ರಾಬ್ಲಮ್ನೂ ಬರ್ತಾ ಇರುತ್ತೆ. ಸೊ ಸ್ಕಿನ್ ಕ್ಯಾನ್ಸರ್ ಅಂದರೆ ಹೇಗಿರುತ್ತೆ, ಹೇಗೆ ಬರುತ್ತೆ ಅಂತ? ಸೊ ಈಗ ಕೆಲವ್ರಿಗೆ ಯಾವುದೇ ರೀತಿ ಸಿಮ್ಟಮ್ಸ್ ಕಾಣಿಸೋದಿಲ್ಲ, ಲೈಕ್ ರೋಗ ಲಕ್ಷಣಗಳು ಇರೋದಿಲ್ಲ. ಹೆಚ್ಚಾಗಿ ಪಿಗ್ಮೆಂಟೇಷನ್ನ ನೋಡುವಂಥದ್ದು, ಹೈಪರ್ ಪಿಗ್ಮೆಂಟೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಆ ಟೈಮಲ್ಲಿ ಕೆಲವ್ರಿಗೆ ಲಮ್ಸ್ ಫಾರ್ಮೇಷನ್ ಆಗುವಂಥದ್ದು ಇರ್ಬೋದು. ಸೊ ಕೆಲವರು ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಯಾವುದಾದ್ರೂ ಲೈಕ್ ಹಾಗೆ ನೆಗ್ಲೆಕ್ಟ್ ಮಾಡಿದಾಗ ಸೊ ಆ ಲಂಪ್ ಕೂಡ ದೊಡ್ಡದಾಗುವಂಥದ್ದು. ಆ್ಯಂಡ್ ಸಮ್ಟೈಮ್ಸ್ ಲೈಪೋಮಾ ಕೂಡ ಇರ್ಬೋದು, ವಿಚ್ ಇಸ್ ಅ ನಾನ್ ಕ್ಯಾನ್ಸರಸ್, ಒಂದು ಎಕ್ಸ್ಟ್ರಾ ಸ್ಕಿನ್ ಡೆಪಾಸಿಟ್ಸ್, ಅಂದರೆ ಅಡಿಪೋಸ್ ಸ್ಕಿನ್ ಟಿಶ್ಯೂ ಡೆಪಾಸಿಷನ್ ಆಗಿರುವಂಥದ್ದು, ಫ್ಯಾಟ್ ಸೆಲ್ ಡೆಪಾಸಿಷನ್. ಸೊ ಯೂಶಲಿ ಅದು 90% ನಾನ್ ಕ್ಯಾನ್ಸರಸ್, ಬಟ್ ಸಮ್ಟೈಮ್ಸ್ ವಿಚ್ ಹ್ಯಾಸ್ ಟು ಬಿ ರೂಲ್ ಔಟ್. ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ CA ಇದ್ದಾಗ, ಅಥವಾ ಅಂಡರ್ಲೈನ್ ಕಂಡೀಷನ್ಸ್ ಏನಾದರೂ ಇದ್ದಾಗ. ಸೊ ಲಾಂಗ್ ವಿತ್ ದಟ್ ಅವ್ರಿಗೆ ಸಡನ್ ಆಗಿ ವೆಯ್ಟ್ ಲಾಸ್ ಆಗ್ತಿದೆ, ಸಿವಿಯರ್ ಹೇರ್ ಫಾಲ್ ಆಗ್ತಿದೆ, ಹೈಪರ್ ಪಿಗ್ಮೆಂಟೇಷನ್ ಆಗ್ತಿದೆ, ಸೊ ಇನ್ನು ಬ್ಲಡ್ ಲೆವೆಲ್ಸಲ್ಲಿ ಚೇಂಜಸ್ ಇದೆ. ಸೊ ಇನ್ ದಟ್ ಕೇಸ್ ರೂಲ್ ಔಟ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಎಸ್, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.